ಬೆಳಕು ಕನ್ನಡ ಸುದ್ದಿವಾಹಿನಿ. ಇದು ಸತ್ಯ ಸುದ್ದಿಗಳ ಪೂರಣ. ಚಿಂತಾಮಣಿಯಿಂದ KS ನೂರುಲ್ಲ. ಮಕ್ಕಳ ದಿನಾಚರಣೆಗೆ ರಂಗು ನೀಡಿದ ಜಾನಪದ ಸೊಗಡು. ಕರ್ನಾಟಕ ಜಾನಪದ ಪರಿಷತ್ನ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಶಿಡ್ಲಘಟ್ಟ ತಾಲೂಕಿನ H ಕ್ರಾಸ್ನಲ್ಲಿರುವ ಶ್ರೀ ಪಂಚಮುಖಿ ಆಂಗ್ಲ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಅಂಗವಾಗಿ ಶಾಲಾ ಮಕ್ಕಳಿಗೆ ಗ್ರಾಮೀಣ ಕ್ರೀಡಾಕೂಟವನ್ನು ಏರ್ಪಡಿಸಲಾಗಿತ್ತು. ಗ್ರಾಮೀಣ ಕ್ರೀಡೆಗಳು ಜನಪದದ ಆಟಗಳು ಸಹ ಆಗಿರುವುದರಿಂದ ಕ್ರೀಡಾಕೂಟವು ಜಾನಪದ ಸೊಗಡನ್ನು ಬಿಂಬಿಸುವಂತಿತ್ತು. ಶಾಲಾ ಮಕ್ಕಳು ಲಗೋರಿ, ಚಿನ್ನಿ ದಾಂಡು, ಕುಂಟಾಬಿಲ್ಲೆ ಮುಂತಾದ ಆಟಗಳನ್ನು ಉತ್ಸಾಹದಿಂದ ಆಡುವುದರ ಮೂಲಕ ಮಕ್ಕಳ ದಿನಾಚರಣೆಗೆ ಹೊಸ ರಂಗು ನೀಡಿ ಖುಷಿಪಟ್ಟರು. ನಂತರ ನಡೆದ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಜಾನಪದ ಪರಿಷತ್ನ ಚಿಂತಾಮಣಿ ತಾಲೂಕು ಘಟಕದ ಅಧ್ಯಕ್ಷಿಣಿಯಾದ ತಳಗವಾರದ ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣರವರು ಮಾತನಾಡಿ, ಇಂದಿನ ಜನಪದ ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೂ ಪರಿಚಯಿಸುವುದು ಕರ್ನಾಟಕ ಜನಪದ ಪರಿಷತ್ನ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು. ರಾಗಿ ಬೀಸುವಾಗ, ಪೈರು ನಾಟಿ ಮಾಡುವಾಗ ಹಾಡುತ್ತಿದ್ದ ಹಾಡುಗಳು, ಸೋಬಾನೆ ಪದಗಳು ಮುಂತಾದವು ಇತ್ತೀಚಿನ ದಿನಗಳಲ್ಲಿ ನಶಿಸಿ ಹೋಗುತ್ತಿವೆ ಎಂದು ಆತಂಕ ವ್ಯಕ್ತಪಡಿಸಿದರು. ರಂಗೋಲಿ ಬಿಡಿಸುವುದು ಹಾಗೂ ಗ್ರಾಮೀಣ ಕ್ರೀಡೆಗಳು ಸಹ ಜನಪದವೇ ಆಗಿವೆ ಎಂದರು. ಜನಪದ ಕಲೆ, ಸಾಹಿತ್ಯ, ಸಂಸ್ಕೃತಿಗೆ ಕೈವಾರ ಮಠದ ಕೊಡುಗೆ ಅಪಾರವಾಗಿದೆ ಎಂದು ಹೇಳಿದರು. ಜನಪದ ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ಹಲವು ಜನಪದ ಗೀತೆಗಳನ್ನು ಸುಶ್ರಾವ್ಯವಾಗಿ ಗಾಯನ ಮಾಡುವುದರ ಮೂಲಕ ಎಲ್ಲರ ಮೆಚ್ಚುಗೆಗೆ ಪಾತ್ರರಾದರು. ಶ್ರೀ ಪಂಚಮುಖಿ ಎಜುಕೇಷನ್ ಟ್ರಸ್ಟ್ನ ಕಾರ್ಯದರ್ಶಿ ಎಂ ಮಂಜುನಾಥ್ ರವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಆಟಗಳು ಕಣ್ಮರೆಯಾಗುತ್ತಿದ್ದು ಮೊಬೈಲ್ ಆಟಗಳು ಹೆಚ್ಚಾಗುತ್ತಿವೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಪ್ರತಿಯೊಬ್ಬ ಮನುಷ್ಯನಿಗೂ ಎರಡು ರೀತಿಯ ಬೆಳವಣಿಗೆ ತುಂಬಾ ಅವಶ್ಯಕವೆಂದ ಅವರು, ಒಂದು ಶಾರೀರಿಕ ಬೆಳವಣಿಗೆ, ಇನ್ನೊಂದು ಬೌದ್ಧಿಕ ಬೆಳವಣಿಗೆಯಾಗಿದೆ ಎಂದು ತಿಳಿಸಿದರಲ್ಲದೆ, ಗ್ರಾಮೀಣ ಕ್ರೀಡೆಗಳನ್ನು ಆಡುವುದರಿಂದ ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಆಗುವುದೆಂದು ಹೇಳಿದರು. ಕರ್ನಾಟಕ ಜಾನಪದ ಪರಿಷತ್ ವತಿಯಿಂದ ವಿವಿಧ ಶಾಲೆಗಳಲ್ಲಿ ಗ್ರಾಮೀಣ ಕ್ರೀಡೆಗಳನ್ನು ಹಾಗೂ ಇತರೆ ಜನಪದ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ಉತ್ತಮ ಕೆಲಸವನ್ನು ಮಾಡುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಕೈವಾರದ ಮೌರ್ಯ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷಿಣಿಯಾದ ಶ್ರೀಮತಿ ಶ್ವೇತಾ ಶ್ರೀರಾಮ್ ಗುಪ್ತಾರವರು ಮಾತನಾಡಿ, ಜನಪದ ಸಂಸ್ಕೃತಿಯು ಈ ದೇಶದ ಜೀವನಾಡಿಯಾಗಿದೆ. ನಮ್ಮ ಪೂರ್ವಿಕರು ನಮಗೆ ನೀಡಿರುವ ಅಮೂಲ್ಯ ಕೊಡುಗೆಯಾಗಿದ್ದು ಇದರ ಸಂರಕ್ಷಣೆಗೆ ಎಲ್ಲರೂ ಕೈ ಜೋಡಿಸಬೇಕಾಗಿದೆ ಎಂದು ಹೇಳಿದರು. ಲೇಖಕ KS ನೂರುಲ್ಲರವರು ಮಾತನಾಡಿ, ಇಂದಿನ ಪೀಳಿಗೆಯು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವುದು ಬಹಳ ಅಪಾಯಕಾರಿ ಸಂಗತಿಯಾಗಿದೆ ಎಂದು ನುಡಿದರಲ್ಲದೆ, ಇಂದಿನ ಮಕ್ಕಳಿಗೆ ನಮ್ಮ ದೇಶದ ಸಂಸ್ಕೃತಿ ಮತ್ತು ಪರಂಪರೆಯ ಬಗ್ಗೆ ತಿಳಿ ಹೇಳುವುದು ಅತ್ಯವಶ್ಯಕವಾಗಿದೆ ಎಂದು ಹೇಳಿದರು. ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ಕ್ರೀಡಾಪಟುಗಳಿಗೆ ಬಹುಮಾನಗಳನ್ನು ವಿತರಿಸಲಾಯಿತು. ಶಾಲಾ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀಯುತ S ನಾಗರಾಜರವರು ಅಧ್ಯಕ್ಷತೆ ವಹಿಸಿದ್ದರು. ವಿವಿಧ ಆಟಗಳಲ್ಲಿ ಭಾಗವಹಿಸಿದ್ದ ವಿದ್ಯಾರ್ಥಿಗಳು ತಮ್ಮ ಕ್ರೀಡಾ ಗುಂಪುಗಳಿಗೆ ಕನ್ನಡದ ಖ್ಯಾತ ಕವಿ ಪುಂಗವರ ಹೆಸರುಗಳನ್ನು ಇಡುವ ಮೂಲಕ ಆಂಗ್ಲ ಶಾಲೆಯ ಅಂಗಳದಲ್ಲಿ ಕನ್ನಡ ಅಭಿಮಾನವನ್ನು ಮೆರೆದರು. ಶಾಲೆಯ ಗುರುವೃಂದದವರು ಎಲ್ಲ ಮಕ್ಕಳಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುವುದರ ಮೂಲಕ ವಿದ್ಯಾರ್ಥಿಗಳ ಪ್ರೀತಿಗೆ ಪಾತ್ರರಾದರು. ನಮ್ಮ ಪ್ರೀತಿಯ ಎಲ್ಲ ಶಿಕ್ಷಕವೃಂದಕ್ಕೂ ಹಾಗೂ ಎಲ್ಲ ನನ್ನ ನೆಚ್ಚಿನ ಸಹಪಾಠಿಗಳಿಗೂ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇವೆ. ಈ ದಿನ ಕರ್ನಾಟಕ ಜಾನಪದ ಪರಿಷತ್ ಚಿಂತಾಮಣಿ ತಾಲೂಕು ಘಟಕ ಹಾಗೂ ಶ್ರೀ ಪಂಚಮುಖಿ ಶಾಲೆ H ಕ್ರಾಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮೀಣ ಕ್ರೀಡಾಕೂಟ ಹಾಗೂ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯುತ್ತಿತ್ತು. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಪಂಚಮುಖಿ ಎಜುಕೇಷನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಸರ್ ಅವರಿಗೆ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರುವ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಮಂಜುನಾಥ್ ಸರ್ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ.
ಜಾನಪದ ಪರಿಷತ್ ಚಿಂತಾಮಣಿ ತಾಲೂಕು ಘಟಕದ ಅಧ್ಯಕ್ಷರಾದ ಶ್ರೀಮತಿ ಲೀಲಾ ಲಕ್ಷ್ಮೀ ನಾರಾಯಣ್ ಮೇಡಮ್ ರವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಕೈವಾರದ ಮೌರ್ಯನ್ ಟ್ರಸ್ಟಿನ ಸದಸ್ಯರಾದ ಶ್ರೀಮತಿ ಶ್ವೇತಾ ಶ್ರೀರಾಮ್ ಗುಪ್ತರವರು ಭಾಗವಹಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ರೇಖಾ ಮೇಡಮ್ ರವರು ಭಾಗವಹಿಸಿದ್ದಾರೆ. ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಕರ್ನಾಟಕ ಜಾನಪದ ಪರಿಷತ್ ಚಿಂತಾಮಣಿ ತಾಲೂಕು ಘಟಕ ಹಾಗೂ ನಮ್ಮ ಪಂಚಮುಖಿ ಎಜುಕೇಶನ್ ಟ್ರಸ್ಟ್ ನ ಸಂಯುಕ್ತ ಆಶ್ರಯದಲ್ಲಿ ಗ್ರಾಮೀಣ ಕ್ರೀಡಾಕೂಟಗಳನ್ನ ಆಯೋಜನೆ ಮಾಡಲಾಗಿತ್ತು. ನೀವೆಲ್ಲ ಆಟ ಆಡಿದಿರಲ್ವಾ? ಹೀಗೆ ಈ ಗ್ರಾಮೀಣ ಕ್ರೀಡೆಗಳು ಆದಷ್ಟು ಕಣ್ಮರೆಯಾಗಿ ಹೋಗ್ತಾ ಇದ್ದಾವೆ. ಮೊದಲಿಗೆ ನಾವೆಲ್ಲ ಮಕ್ಕಳಾಗಿದ್ದಾಗ ತುಂಬಾ ಆಟಗಳನ್ನ ಆಡ್ತಾ ಇದ್ವಿ. ಕ್ರೀಡೆಗಳನ್ನ ಆಡ್ತಾ ಇದ್ದಾಗ ಅದ್ರ ಆಡೋದ್ರಿಂದ ಉಪಯೋಗಗಳೇನು ಅನ್ನೋದಾದ್ರೆ, ಒಂದು ವ್ಯಕ್ತಿಯ ಸರ್ವತೋಮುಖ ಬೆಳವಣಿಗೆ ಆಗ್ತಾ ಇತ್ತು. ಗ್ರಾಮೀಣ ಕ್ರೀಡೆಗಳನ್ನ ಆಡೋದ್ರಿಂದ ಸರ್ವತೋಮುಖ ಬೆಳವಣಿಗೆ ಅಂದ್ರೆ ಒಬ್ಬ ಮನುಷ್ಯನಿಗೆ ಎರಡು ರೀತಿ ಬೆಳವಣಿಗೆ ತುಂಬಾ ಅವಶ್ಯಕ. ಒಂದು ಶಾರೀರಿಕ ಬೆಳವಣಿಗೆ ಅಂದ್ರೆ ಬಾಡಿ ಡೆವಲಪ್ಮೆಂಟ್, ಮಸಲ್ಸ್ ಡೆವಲಪ್ಮೆಂಟ್ ಆಗ್ಬೇಕು. ಇನ್ನೊಂದು ಬೌದ್ಧಿಕ ಬೆಳವಣಿಗೆ, ಬುದ್ಧಿವಂತಿಕೆ ಬೆಳವಣಿಗೆ ಆಗ್ಬೇಕು. ನಾನು ಆಗ್ಲೇ ಹೇಳಿದೆ, ನಮ್ಗೊಂದು ಕಂಪನಿ ಸಿಕ್ಕರೆ ಅದನ್ನ ಒಂದು ಟ್ರ್ಯಾಕ್ಟರ್ ಮಾಡ್ತಾ ಇದ್ವಿ ನಾವು ಅಂತ. ಆ ಟ್ರ್ಯಾಕ್ಟರ್ ಮಾಡ್ಬೇಕಾದ್ರೆ ಅದನ್ನ ಯಾವ ರೀತಿ ಸುತ್ತಬೇಕು, ಅದನ್ನ ಯಾವ ರೀತಿ ನಡೆಸಬೇಕು, ಇದನ್ನೆಲ್ಲ ಯೋಚನೆ ಮಾಡಿದಾಗ ನಮ್ಮ ಬುದ್ಧಿ ಬೆಳವಣಿಗೆ ಆಗ್ತಾ ಇತ್ತು. ಮತ್ತೆ ಅದನ್ನ ಮಾಡಿ ಅದನ್ನ ತಡ್ಕೊಂಡು ಹೋಗ್ಬೇಕಾದ್ರೆ ಶಾರೀರಿಕವಾದ ಬೆಳವಣಿಗೆ ಆಗ್ತಾ ಇತ್ತು. ಹಾಗಾಗಿ ಇಂದಿನ ಕಾಲದ ಮಕ್ಕಳು ಸರ್ವತೋಮುಖ ಬೆಳವಣಿಗೆಯನ್ನ ಹೊಂದುತ್ತಾ ಇದ್ರು. ಈಗ ನಿಮಗೆ ಆದಷ್ಟು ಬೌದ್ಧಿಕ ಬೆಳವಣಿಗೆ ಮಾತ್ರ ಆಗ್ತಾ ಇದೆ ಅಷ್ಟೇ, ಅದು ಅರ್ಧಂಬರ್ಧ, ಅದು ವೃದ್ಧಿ ಆಗಲ್ಲ. ಶಾರೀರಿಕ ಬೆಳವಣಿಗೆ ಅಂತೂ ಇಲ್ಲವೇ ಇಲ್ಲ. ಹೌದಿಲ್ವಾ? ಒಪ್ಕೊಳ್ತೀರಾ? ಶಾರೀರಿಕ ಬೆಳವಣಿಗೆ ಇಲ್ವೇ ಇಲ್ಲ. ಅದರಲ್ಲೂ ಗ್ರಾಮೀಣ ಮಕ್ಕಳಲ್ಲಿ ಸ್ವಲ್ಪ ಮಟ್ಟಿಗೆ ಇದೆ, ಆದ್ರೆ ನಗರ ಪ್ರದೇಶಕ್ಕಂತೂ ಹೋಗ್ಬಿಟ್ರೆ ಏನೇನೂ ಇಲ್ಲ. ಸರ್ವತೋಮುಖ ಬೆಳವಣಿಗೆಯಲ್ಲಿ ಕುಂಠಿತ ಆಗ್ತಾ ಇದೆ. ಯಾಕೆ ಅಂದ್ರೆ ಮುಖ್ಯ ಕಾರಣ ಇದು ಒಂದು ಅಂತ ಹೇಳ್ಬೋದು. ಗ್ರಾಮೀಣ ಕ್ರೀಡೆಗಳನ್ನ ನಾವು ಆಡ್ತಾ ಇಲ್ಲ. ಓಕೆ, ಸೊ ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಜಾನಪದ ಪರಿಷತ್ ಅಂತಕ್ಕಂಥ ಒಂದು ಸಂಸ್ಥೆ ಶಾಲೆಗಳಲ್ಲಿ ಈ ಒಂದು ಗ್ರಾಮೀಣ ಕ್ರೀಡಾಕೂಟಗಳನ್ನ ಹಮ್ಮಿಕೊಂಡು ಅದರ ಬಗ್ಗೆ ಒಂದು ಬೆಳಕನ್ನ ಚೆಲ್ಲಿ, ಆ ಗ್ರಾಮೀಣ ಕ್ರೀಡಾಕೂಟಗಳು ಅಂದ್ರೆ ಏನು, ಬೇಕಾದಷ್ಟಿದೆ. ನಾವೆಲ್ಲ ಆಟ ಆಡ್ತಾ ಇದ್ವಿ ಮೊದಲೆಲ್ಲ. ಇವತ್ತು ಆಡಿದ್ರಿ, ಲಗೋರಿ ಆಟ ಆಡಿದ್ರಿ, ಚಿನ್ನಿ ದಾಂಡು ಆಡಿದ್ರಿ, ಚೂರು ಚೆಂಡು ಅಂತ ಕರಿತಾ ಇದ್ರು ಅಲ್ವಾ? ಆಮೇಲೆ ಅಳಿಗುಳಿ ಮನೆ ಆಟ ಅಲ್ವಾ? ಈ ತರ ಬೇಕಾದಷ್ಟು ಆಟಗಳಿದೆ. ಅವುಗಳನ್ನ ಸಮಯ ಸಿಕ್ಕಾಗ ಆಡೋದ್ರಿಂದ ನಿಮಗೆ ಸರ್ವತೋಮುಖ ಬೆಳವಣಿಗೆ ಆಗುತ್ತೆ. ಇಂತಹ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ಈ ಕರ್ನಾಟಕ ಜಾನಪದ ಪರಿಷತ್ನ ಅಧ್ಯಕ್ಷರಾದಂತಹ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಲೀಲಾ ಲಕ್ಷ್ಮೀನಾರಾಯಣ್ ಮೇಡಮ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಈ ಕರ್ನಾಟಕ ಜಾನಪದ ಪರಿಷತ್ತಿನ ಮೂಲ ಉದ್ದೇಶ ಅಂದ್ರೆ ಹಿಂದಿನ ಜಾನಪದ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ಪರಿಚಯಿಸುವುದೇ ಇದರ ಸಂಸ್ಥೆಯ ಮೂಲ ಉದ್ದೇಶ. ಖಂಡಿತ ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ಇದು ನಮ್ಮ ಸಂಸ್ಕೃತಿ ಅಂತಾನೆ ಹೇಳ್ಬೋದು. ಇನ್ನೊಂದು ಏನಂದ್ರೆ, ಈಗ ನಾವು ಹಿಂದಿನ ಕಾಲದಲ್ಲಿ ಈ ರಾಗಿ ಬೀಸುವಾಗ ಹಾಡ್ಕೊಂಡು ರಾಗಿ ಬೀಸ್ತಾ ಇದ್ರು. ಅಂದ್ರೆ ಅವರು ಆಯಾಸ ತೀರೋದಕ್ಕೋಸ್ಕರ ಆ ಥರ ಬೀಸ್ತಾ ಇದ್ರು. ಅದೊಂದೇ ಅಲ್ಲ, ಭತ್ತ ನಾಟಿ ಮಾಡೋದು, ಮತ್ತೆ ರಾಗಿ ಬೀಸುವಾಗ ಆಡೋದು, ಸೋಬಾನೆ ಆಡೋದು, ಈ ಥರದ್ದೆಲ್ಲ ಇತ್ತು. ಅದೆಲ್ಲ ಈಗ ನಶಿಸಿ ಹೋಗ್ತಾ ಇದೆ. ಹಾಗಾಗಿ ಇವತ್ತು ಏನಂದ್ರೆ ನಾವು ಇದನ್ನೆಲ್ಲ ಉಳಿಸಿ ಬೆಳೆಸಬೇಕು ಅಂತ ಹೇಳೋದ್ರಿಂದ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ.
ಹಾಗೆ ಈಗ ನಮ್ಮ ಜಾನಪದ ಈ ಮನೆ ಮುಂದೆ ಹೊರಿಸಿ ಹೊಸಲು ಸಾರಿಸಿ ಕಸ ಗುಡಿಸಿ ರಂಗೋಲೆ ಇಟ್ಟು ಇದು ಮಾಡೋದು ಇದು ಕೂಡ ಜಾನಪದನೇ. ಹಾಗೆ ನಮ್ಮ ಮಂಜು ಅವರು ಮಠ ಇದೆ ನೋಡಿದ್ದೀರಾ, ಆ ಮಠದಲ್ಲೂ ಅದನ್ನು ಅಷ್ಟೇ ಜಾನಪದ. ಯಾಕಂದ್ರೆ ಅವರು ಬೆಳಗ್ಗೆ ಎಲ್ಲ ಕೆಲಸ ಮಾಡ್ಕೊಂಡು ಬಂದು ಸಂಜೆ ವಿಭೂತಿ ಧಾರಣೆ ಮಾಡಿಕೊಂಡು ಸಂಜೆ ಭಜನೆಗೆ ಹಾಕ್ತಾರೆ. ಇದೆಲ್ಲ ಇದು. ಆದ್ರೆ ಈಗಿನವ್ರು ಏನ್ ಮಾಡ್ತಾರೆ, ಸಂಜೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಎಲ್ಲಿಗೆ ಹೋಗೋದಪ್ಪ ಬಾರ್ ಅಂಡ್ ರೆಸ್ಟೋರೆಂಟ್ಗೆ ಅಂತ ಕಾಯ್ತಾ ಇರ್ತಾರೆ. ಅದನ್ನೆಲ್ಲ ಬಿಡಬೇಕು ಅಂತ ಹೇಳಿ ಈ ನಮ್ಮ ಸಂಸ್ಥೆ ತುಂಬಾ ಕೆಲಸ ಮಾಡ್ತಾ ಇದೆ. ಇವತ್ತಿನ ದಿವಸ ನಮ್ಮ ಜಾನಪದ ಆಟಗಳನ್ನ ಹಾಡಿಸಿದ್ವಿ. ಅದರ ಮೂಲ ಉದ್ದೇಶ ಅದು ಅಷ್ಟೇ, ನಮ್ಮ ಸಂಸ್ಕೃತಿ ಅಂತಾನೆ ಹೇಳ್ಬೋದು. ಹಾಗೆ ಇದು ಜನಜೀವನದ ಸಂಪತ್ತು ಅಂತಾನೆ ಹೇಳ್ಬೋದು. ಹಾಗಾಗಿ ನಾನು ಹೇಳೋದಿಷ್ಟೇ, ನಮ್ಮ ಸಂಸ್ಕೃತಿನ ಉಳಿಸಿ ಬೆಳೆಸ್ಬೇಕಾದ್ರೆ ನಮ್ಮ ಉಪಾಧ್ಯಾಯರಿರ್ಬೋದು, ತಂದೆ ತಾಯಿಗಳಿರ್ಬೇಕು, ನಾವು ಈಗ ಭಜನೆ ಮಾಡ್ತಾರೆ ಸಂಜೆ ಹೋಗಿ ಮಠದಲ್ಲಿ ಮಾಡಿದಾಗ ಆ ಮಕ್ಕಳಿಗೆ ಅದು ಜ್ಞಾನ ಬರುತ್ತೆ, ಅಯ್ಯೋ ನಾವು ಆ ಥರ ಮಾಡಬೇಕು ಅಂತ. ಈಗ ಜಾಸ್ತಿ ನಮ್ಮ ಸಂಸ್ಕೃತಿ ಬಿಂಬಿಸ್ತಾ ಇರೋದು ಅಂದ್ರೆ ನಮ್ಮ ಕೈವಾರ ದೇವಸ್ಥಾನ ಒಂದೇ ನೋಡಿ. ಅಲ್ಲಿ ತತ್ವಪದಗಳಾಗಿರ್ಬೋದು, ಭಜನೆಗಳಾಗಿರ್ಬೋದು ನಿರಂತರವಾಗಿ ನಡೀತಾ ಇದೆ. ಹಾಗೆ ಈ ರಾಮ ಭಜನೆ ಬಿಟ್ಟು ಹಳ್ಳಿಗೂ ಹೋಗಿ ನಮ್ಮ ಜಯರಾಮ್ ಸರ್ ಅವರು, ನಮ್ಮ ಸಂಸ್ಥೆ ಕೈವಾರ ಸಂಸ್ಥೆಯ ಜಯರಾಮ್ ಸರ್ ಅವರು, ಹಾಗೆ ಬಾಲಕೃಷ್ಣ ಬಾಬಾದರ್ ಸರ್ ಅವರೆಲ್ಲ ತುಂಬಾ ಪ್ರಚಾರ ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ನಮ್ಮ ಜಾನಪದವನ್ನು ಮರಿಬಾರ್ದು. ನಾನು ಹೇಳ್ತಾ ಇರೋದೇನಂದ್ರೆ, ನೀವು ಮಕ್ಕಳು ಮತ್ತೆ ಇನ್ನೊಂದೇನಂದ್ರೆ, ಈ ರಾಮನಗರದಲ್ಲಿ ಲೋಕೋತ್ಸವ ಅಂತ ಅಂದ್ಬಿಟ್ಟು ನಮ್ಮ ಸಂಸ್ಥಾಪಕರಾದ ನಾಗೇಗೌಡ ಸರ್ ಅವರು 10 ಎಕರೆ ಜಮೀನು ತಗೊಂಡು ಅಲ್ಲಿ ಹಿಂದಿನ ಕಾಲದ ಏನೇನು ವೈಭವ ಇತ್ತು ಅದನ್ನೆಲ್ಲ ಅಲ್ಲಿ ಇದು ಮಾಡಿ, ಅಲ್ಲಿ ಪ್ರತಿಯೊಬ್ಬರೂ ಅಲ್ಲಿ ಯಾವ ಥರ ಇತ್ತು ಹಿಂದೆ, ಯಾವ ಥರ ಬೀಸ್ತಾ ಇದ್ರು, ಯಾವ ಥರ ಹಾಡು ಹೇಳ್ಕೊಂಡು ಹಾಡ್ತಾ ಇದ್ರು, ಸೋಮನೆ ಪದ ಆಗಿರ್ಬೋದು. ಮತ್ತೆ ವರ್ಷಕ್ಕೊಂದ್ಸರಿ ಆಗಾಗ ಅಲ್ಲಿ ಕಾರ್ಯಕ್ರಮಗಳು, ಈ ಹಳ್ಳಿ ಜೀವನದಲ್ಲಿ ಏನೇನು ಕಾರ್ಯಕ್ರಮ ಇರುತ್ತೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಇನ್ನೊಂದು ಈ ಜಾನಪದ ಆಟ ಅಂದ್ರೆ ನಮ್ಮ ಸಂಸ್ಕೃತಿ, ಹಾಗೆ ನಮ್ಮ ಜನಜೀವನದ ಸಂಪತ್ತು ಅಂತಾನೆ ಹೇಳ್ಬೇಕು ಅಂತ ಹೇಳ್ತಾ, ಕೋಡಗನ ಕೋಳಿ ನುಂಗಿತ ನೋಡಪ್ಪ ತಂಗಿ, ಕೋಡಗನ ಕೋಳಿ ನುಂಗಿತ, ಕಣ್ಣೇಶ್ವರನ ಮುಡಿ ಮುಂದೆ ಮದವಣ್ಣ ಮುತ್ತಿನ ಬಳೆಗಾಲೆ ಹಸೆಯಿಂದ, ಮುತ್ತಿನ ಬಳೆಗಾಲೆ ಹಸೆಯಿಂದ, ಸೋಯೆನ್ನೀರೇ ಸೋಮಾನಿ ನೀರೇ, ಸೋಯೆನ್ನೀರೇ ಸೋಮಾನಿ ನೀರೇ, ಸೋಯೆನ್ನೀರೇ ಸೋಮಾನಿ ನೀರೇ. ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಪಂಚಮುಖಿ ಎಜುಕೇಶನ್ ಟ್ರಸ್ಟ್ನ ಉಪಾಧ್ಯಕ್ಷರಾದ ಶ್ರೀಯುತ ನಾಗರಾಜ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ನಮ್ಮ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಯುತ ಮಂಜುನಾಥ್ ಸರ್ ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಜಾನಪದ ಪರಿಷತ್ ಚಿಂತಾಮಣಿ ಘಟಕದ ಅಧ್ಯಕ್ಷರಾದ ಶ್ರೀಮತಿ ಲೀಲಾ ಲಕ್ಷ್ಮೀ ನಾರಾಯಣರವರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕೈವಾರದ ಮೌರ್ಯ ಟ್ರಸ್ಟ್ನ ಸದಸ್ಯರಾದ ಶ್ವೇತಾ ಶ್ರೀರಾಮ ಗುಪ್ತರವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ರೇಖಾ ಮೇಡಮ್ ರವರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರಿಗೂ ಸಹ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.